ಬರ್ತ್ಡೇ ಜೋಶ್ನಲ್ಲಿ ತನ್ನ ಸ್ನೇಹಿತರಿಗೆ ವಾಟ್ಸ್ಆ್ಯಪ್ನಲ್ಲಿ ಲೊಕೇಶನ್ ಶೇರ್ ಮಾಡಿದ್ದ. ಫುಲ್ ಎಂಜಾಯ್ ಮೂಡ್ನಲ್ಲಿದ್ದೀನಿ, ಬನ್ನಿ ಫ್ರೆಂಡ್ಸ್ ಅಂತ ಬಿಯರ್ ಬಾಟಲ್ ಸಿಂಬಲ್ ಕಳುಹಿಸಿದ್ದ. ಎಣ್ಣೆನೂ ನಂದೆ, ಊಟನೂ ನಂದೆ, ಬೇಗ ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದ. ಆದ್ರೆ ಆ ಯುವಕನಿಗೆ ಏನ್ ಗೊತ್ತು, ಆತ ಕೊಟ್ಟಿದ್ದು ಸ್ನೇಹಿತರನ್ನಲ್ಲ, ಯಮನನ್ನ, ತನ್ನ ಸಾವನ್ನ ಅನ್ನೋದು. ಇಷ್ಟಕ್ಕೂ ಪಾರ್ಟಿಗೆ ಕರೆದ ಆ ಯುವಕನಿಗೆ ಆಗಿದ್ದೇನು, ಕಿಕ್ ಏರಿದ್ಮೇಲೆ ಏನೆಲ್ಲ ನಡೀತು, ಸಿಲ್ಲಿ ವಿಷಯಕ್ಕೆ ಜೀವ ತೆಗೆದಿದ್ದು ಹೇಗೆ, ಎಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಬ್ರೈನ್ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಹೊಡೆದಿರೋ ಏಟಿಗೆ ಜಾಸ್ತಿ ಇದು ಡ್ಯಾಮೇಜ್ ಆಗಿಬಿಟ್ಟಿದೆ ಅಂತ ಹೇಳಿ. ಅಲ್ಲಿಂದ ಇನ್ನೊಂದೊಬ್ಬರ ಹತ್ರ 5 ಲಕ್ಷ ಇಸ್ಕೊಂಡು ಹೋದೆ. ಸಂಜೆ ಸರ್ ಕೊಟ್ಟು ಅಲ್ಲಿ ಉಳ್ತಿಲ್ಲ. ಆಮೇಲೆ ಇವಾಗ ಏನು ಮಾಡೋದು ಸರ್, ನನ್ನ ಮಗ ಬೇಕು ಸರ್ ನನಗೆ. ಹಂಗೆ ತಳ್ಕೊಂಡು ಹೋಗೋಷ್ಟ್ರಲ್ಲಿ ಸಾಗರ್ನು ಹಿಂದೆ ಇಲ್ಲಿ ಹೊಡೆದಿರೋದು. ತಲೆಗೆ ಹೊಡೆದು ಬಿಟ್ರು, ಮಾತನಾಡೋಕೆ ಅಂತ ಕರೆದು ಜಗಳ ಮಾಡಿದ್ರು. 6-7 ಜನ ಸೇರ್ಕೊಂಡು ಹಲ್ಲೆ ನಡೆಸಿದ್ರು. ಇದಾದ ಬಳಿಕ ನಮ್ಮ ಹುಡುಗನ ಜೀವವೇ ಹೋಗ್ಬಿಡ್ತು. ಅನ್ಯಾಯ ಮಾಡಿಬಿಟ್ರು. ನಮಗೆ ಆದ ಅನ್ಯಾಯ ಬೇರಾರಿಗೂ ಆಗ್ಬಾರ್ದು, ಬೇರಾರ ಬದುಕಲ್ಲೂ ನಡಿಬಾರ್ದು ಅಂತ ಇವರೆಲ್ಲ ಗೋಳಾಡ್ತಿರೋದು, ಶಾಪ ಹಾಕ್ತಿರೋದು ಈ ಮುಸುಡಿಗಳಿಂದಲೇ. ಇವರಿಗೆ ಹಿಡಿ ಶಾಪವನ್ನ ಹಾಕ್ತಿರೋದು. ತಲೆ ಟೋಪಿ ಹಾಕೊಂಡು ಲುಕ್ ಕೊಡ್ತಿರೋ ಈ ಯುವಕನ ಹೆಸರು ಸಾಗರ್. ಸ್ಟೈಲ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಪೋಸ್ ಕೊಡ್ತಿರೋ ಈ ಕಿರಾತಕನ ಹೆಸರು ಸಂತೋಷ್. ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಡ್ಡರಪಾಳ್ಯದ ನಿವಾಸಿಗಳು. ಇಬ್ಬರು ಸಹೋದರರೇ ಆಗಿರೋ ಈ ನೀಚರು ಇನ್ನು ಬಾಳಿ ಬದುಕಬೇಕಿದ್ದ ಮಗನನ್ನೇ ಬಲಿ ಪಡೆದುಕೊಂಡು ಬಿಟ್ಟಿದ್ದಾರೆ. ಅದು ಕೂಡ ಸಿಲ್ಲಿ ವಿಚಾರಕ್ಕೆ ಯುವಕನ ಕೊಲೆ ಮಾಡಿದ್ದಾರೆ. ಇಂತಹ ಹಂತಕ ಸಹೋದರರ ಬಲೆಯಲ್ಲಿ ಸಿಲುಕಿ ಸಾವಿನ ಮನೆ ಸೇರಿರೋ ಯುವಕ ಈತನೇ. ತಲೆ ಮೇಲೆ ಕಿಂಗ್ ಅಂತ ಹೆಸರಿರೋ ಟೋಪಿ, ಎದೆ ಮೇಲೆ ಸಲಗ ಹೆಸರಿನ ಹಚ್ಚೆ. ಏರಿಯಾದಲ್ಲಿ ಈತ ಒಂಟಿ ಸಲಗದಂತೆ ಇದ್ನೋಗೇನೋ, ಆದ್ರೆ ವಿಷಯವಲ್ಲದ ವಿಷಯಕ್ಕೆ ತನ್ನದೇ ಗ್ರಾಮದಲ್ಲಿ ಸಾವಿನ ಮನೆ ಸೇರಿಬಿಟ್ಟಿದ್ದಾನೆ. ಅದು ಕೂಡ ಘಟನೆ ನಡೆದ 3 ದಿನಗಳ ಬಳಿಕ ಸಾವಿನ ಮನೆ ಸೇರಿದ್ದಾನೆ. ಒಂದು ಹಲ್ಲೆ ಕೇಸ್ ಈಗ ಕೊಲೆ ಕೇಸಾಗಿ ಬದಲಾಗಿ ಹೋಗಿದೆ. ಈತನ ಹೆಸರು ಸಂದೀಪ್. ಕೊನೆ ಮಗ ಅಂತ ಈತನನ್ನ ತಾಯಿ ತುಂಬಾನೇ ಹಚ್ಕೊಂಡಿದ್ಲು, ತುಂಬಾನೇ ಪ್ರೀತಿ ಮಾಡ್ತಿದ್ಲು. ಇಲ್ಲಿ ಹೊಡೆದ್ಬಿಟ್ಟವ್ರೆ, ನನಗೆ ಅವತ್ತು ಹೇಳಿಲ್ಲ. ನಾನು ಜಾಸ್ತಿ ಆಸ್ಪತ್ರೆಗೆ ಹೋದ್ನಲ್ಲ, ಆವತ್ತು ಹೇಳ್ದೆ ಅಮ್ಮ ಇಲ್ಲಿ ಹೋಗ್ಬತ್ತೆ ಅಂತ. ನರ ಎಲ್ಲ ಎಳ್ದ್ಬಿಟ್ಟು ಜಿಕೆ ನಾನು ಆಸ್ಪತ್ರೆಗೆ ಎತ್ಕೊಂಡು ಹೋದೆ. ಅಲ್ಲಿಂದ ಇನ್ನೊಂದೊಬ್ಬರ ಹತ್ರ 5 ಲಕ್ಷ ಇಸ್ಕೊಂಡು ಹೋದೆ. ಸಂಜೆ ಸರ್ ಕೊಟ್ಟು ಅಲ್ಲಿ ಉಳ್ತಿಲ್ಲ. ಆಮೇಲೆ ಇವಾಗ ಏನು ಮಾಡೋದು ಸರ್, ನನ್ನ ಮಗ ಬೇಕು ಸರ್ ನನಗೆ. ನನ್ನ ಮಗ ಹೇಳ್ತೀನಿ ನಾನು ಸರ್ ಇರೋದು. ನಾನು ಬಾರ್ನಲ್ಲಿ ಬಿಲ್ಗಾಗಿ ಕಿರಿ, ಊರಲ್ಲಿ ಬಡಿದಾಟ. 3 ದಿನ ಆದ್ಮೇಲೆ ಕೊನೆಯುಸಿರೆಳೆದ ಸಲಗ. ಇದೇ ತಿಂಗಳ 16ನೇ ತಾರೀಕಿನಂದು ಸಂದೀಪ್ ಬರ್ತ್ಡೇಗಿತ್ತು. ಬರ್ತ್ಡೇ ಜೋಶ್ನಲ್ಲಿದ್ದ ಈ ಸಂದೀಪ್ ಸ್ನೇಹಿತರಿಗೆ ಪಾರ್ಟಿ ಕೊಡಿಸ್ತೀನಿ ಬನ್ನಿ ಅಂತ ಕರೆದಿದ್ದ. ಸ್ನೇಹಿತರೆಲ್ಲ ಪಾರ್ಟಿ ಮಾಡೋಕಂತ ಕುಂಬಾರನಹಳ್ಳಿ ಸಮೀಪದ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದ್ದಾರೆ. ಅಲ್ಲಿ ಕೇಕ್ ಕಟ್ ಮಾಡಿ ಸ್ನೇಹಿತರ ಜೊತೆ ಎಣ್ಣೆ ಪಾರ್ಟಿ ಮಾಡಿ ಎಲ್ಲರೂ ಕೂಡ ಕಂಠಪೂರ್ತಿ ಕುಡಿದಿದ್ದಾರೆ. 5,000 ತನಕ ಕುಡಿದಿದ್ದಾರೆ. ಆದ್ರೆ ಕೊನೆಯಲ್ಲಿ ಬಿಲ್ ಕಟ್ಟೋಕೆ ಸಂದೀಪ್ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಕೇವಲ 2,000 ರೂಪಾಯಿ ಮಾತ್ರ ಬಿಲ್ ಕಟ್ಟಿ ಸಂದೀಪ್ ಕಾಸಿಲ್ಲ ಎಂದಿದ್ದಾನೆ. ಈ ವೇಳೆ ರೊಚ್ಚಿಗೆದ್ದ ಸ್ನೇಹಿತರು ಕಾಸಿಲ್ಲ ಅಂದಮೇಲೆ ಯಾಕೋ ಪಾರ್ಟಿಗೆ ಕರೆದೆ ಅಂತ ಜಗಳ ಮಾಡಿದ್ದಾರೆ. ಬಾರ್ನಲ್ಲೇ ನೂಕಾಟ ತಳ್ಳಾಟನೂ ನಡೆದಿದೆ. ಆಗ ಅಲ್ಲಿದ್ದ ಉಳಿದ ಸ್ನೇಹಿತರು ಜಗಳ ಬಿಡಿಸಿ ಕಳುಹಿಸಿದ್ದಾರೆ. ಅದೇ ಬಾರ್ಗೆ ಹೋಗಿದ್ರು ಸರ್. ಬಾರ್ಗೆ ಹೋದಾಗ ಏನೋ ಬೈದವ್ರಂತೆ ಅಂತ ಹೇಳ್ದ ಅವನು ನನ್ನ ಹತ್ರ.
ಬಿಲ್ಲಿನ ವಿಷಯ ಅದಕ್ಕೆ ಎಷ್ಟಾಗಿತ್ತು ಬಿಲ್ಲು ಇವನು 2,000 ಏನೋ ಹಾಕಿದ್ದಾನೆ, ಇನ್ನು ಮಿಕ್ಕಿದ್ದು ಇವನ ಹತ್ರ ಅಮೌಂಟ್ ಇಲ್ಲ. ಒಟ್ಟು ಎಷ್ಟು ಬಿಲ್ ಆಗಿತ್ತು? ಒಟ್ಟು 5,000ನೇ ಆಗಿತ್ತು. ಇವನು 2,000 ಕಟ್ಬಿಟ್ಟು ಬಂದವನೇ. 2,000 ಕಟ್ಬಿಟ್ಟು ಬಂದಮೇಲೆ ಕಾಸಿಲ್ಲ ಅಂತ ಬಂದಿದ್ದಾನೆ. ಸಂದೀಪೇ ಕರ್ಕೊಂಡು ಹೋಗಿದ್ದು ಅವ್ರೇನು? ಅವನ ಫ್ರೆಂಡ್ ಕೇಕ್ ಕಟ್ ಮಾಡಬೇಕಂತ ಕರ್ಕೊಂಡೋಗಿದ್ದು. ಅವಾಗ ಹೋದಾಗ ಬರ್ತಾರೆ ನಮ್ಮ ತಮ್ಮಂದೆ ಸಂದೀಪ್ ಹೋದಾಗ ಬಿಲ್ ಇವನ ಹತ್ರ ಇದ್ದಿಲ್ಲ. ಆಮೇಲೆ ಇಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಇದ್ದಾರೆ ಅವ್ನು ಬಿಟ್ಬಿಟ್ಟು. ಬಾರ್ನಲ್ಲಿ ಗಲಾಟೆ ಆಯಿತು, ಸ್ನೇಹಿತರ ಮಧ್ಯೆ ಕಿತ್ತಾಟ ನಡೆಯಿತು. ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋಣ ಅಂತ ಸುಮ್ಮನಾಗಿದ್ದಿದ್ರೆ ಈ ಸಂದೀಪ್ ಮುಂದಿನ ವರ್ಷವೂ ಬರ್ತ್ಡೇ ಆಚರಣೆ ಮಾಡ್ಕೊಳ್ತಿದ್ದ, ಕುಟುಂಬಸ್ಥರ ಜೊತೆ ಆರಾಮಾಗಿ ಇರ್ತಿದ್ದ. ಆದ್ರೆ ಬಿಲ್ ಕಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದ ಈ ಸಾಗರ್ ಮತ್ತು ಸಂತೋಷ್ ಮತ್ತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗಿದ್ದಾರೆ. ಪಾರ್ಟಿ ಬಳಿಕ ಮನೆಗೆ ಹೋಗಿದ್ದ ಸಂದೀಪ್ ನನ್ನ ವಾಲಿಬಾಲ್ ಕೋರ್ಟಿಗೆ ಕರೆಸಿಕೊಂಡಿದ್ದಾರೆ. ಈ ವೇಳೆ ಬಿಲ್ ಕಟ್ಟದೆ ನೀನ್ ಹೇಗೆ ಮನೆಗೆ ಬಂದೆ, ಕೊಡೋ 3,000 ಕಾಸು ಅಂತ ಸಾಗರ್ ಹಾಗೂ ಸಂತೋಷ್ ಮತ್ತೆ ಸಲಗ ಸಂದೀಪ್ ಮೇಲೆ ಜಗಳ ಮಾಡಿದ್ದಾರೆ. ಈ ವೇಳೆ ನೂಕಾಟ ತಳ್ಳಾಟನೂ ಆಗಿದೆ. ನಂತರ ಸಂದೀಪ್ನ ತಲೆ ಹಾಗೂ ಹೊಟ್ಟೆ ಭಾಗಕ್ಕೆ ಕಿರಾತಕ ಸಾಗರ್ ಹಾಗೂ ಸಂತೋಷ್ ಬಲವಾಗಿ ಹೊಡೆದಿದ್ದಾರೆ. ಇದಾದ ನಂತರ ಕೇಸ್ ಪೊಲೀಸ್ ಸ್ಟೇಷನ್ ತನಕ ಹೋಗಿದೆ. ಪೊಲೀಸ್ ಸ್ಟೇಷನ್ನಲ್ಲಿ ಮುಚ್ಚಳಿಕೆ ಬರೆಸಿಕೊಂಡು ಎಲ್ಲರನ್ನೂ ಕಳುಹಿಸಿದ್ದಾರೆ. ಆಮೇಲೆ ಅವ್ರ ತಮ್ಮ ನಮ್ಮ ಅಣ್ಣನ ಕುಡಿಸ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ಯಾ ಅಂದ್ಬಿಟ್ಟು ಅವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅವನು ಸಾಗರ್ ಅವರ ಅಣ್ಣನ ಸಂತೋಷ್ನ ಅವಾಗ ಇಲ್ಲಿ ಬಂದು ಗಲಾಟೆ ಮಾಡ್ಕೊಂಡಿರೋದಂತ. ಬಿಲ್ ಕಟ್ಟಿಲ್ಲ ಅಂತ ಅವಾಗ ಏನಾಯ್ತು? ಏನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಬಿಲ್ ಇಲ್ಲ ಅಂದರೆ ಏನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಂತ ಆ ಥರ. ಆಮೇಲೆ ಇಲ್ಲಿ ಬಂದು ಕಿತ್ತಾಡಿದ್ದಾರೆ, ಅಣ್ಣ ತಮ್ಮ ಸೇರಿ ಹೊಡೆದಿದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ನಾನು ಬರುವಾಗ ಗಲಾಟೆ ಏನಿದ್ದಿಲ್ಲ, ಅವನ ಪಾಡಿಗೆ ಸ್ಟೇಷನ್ಗೆ ಹೋಗ್ಬಿಟ್ಟಿದ್ದ ನನ್ನ ತಮ್ಮ. ತಲೆ ನೋವು ಅಂತ ಆಸ್ಪತ್ರೆಗೆ ಹೋದವನು ಬಂದಿದ್ದು ಶವವಾಗಿ. ಮೊದಲೇ ಬಿಸಿ ರಕ್ತ, ಬಿಸಿ ಮೈ. ಹೀಗಾಗಿ ಹೊಡೆದಾಟದಲ್ಲಿ ಈ ಸಂದೀಪ್ಗೆ ಅಷ್ಟಾಗಿ ನೋವು ಗೊತ್ತಾಗಿರ್ಲಿಲ್ಲ. ಹೀಗಾಗಿ ಸಂದೀಪ್ ಮನೆಗೆ ಬಂದು ಬಿಟ್ಟಿದ್ದ. ಆದರೆ 3 ದಿನ ಆದ್ಮೇಲೆ ಈ ಸಂದೀಪ್ಗೆ ಅಸಲಿ ಸಮಸ್ಯೆ ಶುರುವಾಗಿರೋದು. ಸಾಗರ್ ಹಾಗೂ ಸಂತೋಷ್ ತಲೆಗೆ ಹೊಡೆದಿದ್ದ ಪರಿಣಾಮ ಒಳಗೆ ರಕ್ತ ಹೆಪ್ಪುಗಟ್ಟಿದೆ. ನಂತರ ಬ್ರೈನ್ಗೆ ಡ್ಯಾಮೇಜ್ ಆಗಿದೆ. ಇದರಿಂದ ಸಂದೀಪ್ ತಲೆನೋವು ಅಂತ ಅಮ್ಮನ ಬಳಿ ಹೇಳ್ಕೊಂಡಿದ್ದ. ಸ್ಥಳೀಯ ಆಸ್ಪತ್ರೆಗೆ ಹೋದ್ರು ಏನೂ ಯೂಸ್ ಆಗಿರ್ಲಿಲ್ಲ. ದೊಡ್ಡ ಆಸ್ಪತ್ರೆಗಳಲ್ಲಿ ತೋರಿಸಿದ್ರು ಸಂದೀಪ್ ಚೇತರಿಸಿಕೊಂಡಿಲ್ಲ. ಕೊನೆಗೆ ಬ್ರೈನ್ ಡೆಡ್ ಆಗಿ ಸಂದೀಪ್ ಸಾವಿನ ಮನೆ ಸೇರ್ಬಿಟ್ಟಿದ್ದ. ಅವನ್ನ ಇಲ್ಲಿ ಹೊಡೆದವ್ರಂತೆ, ತಿರ್ಗೆಲ್ಲ ಹೊಡೆದ್ಬಿಟ್ಟು ಇಲ್ಲಿ ಒದ್ಬಿಟ್ಟವ್ರೆ ಅವನಿಗೆ. ಆವಾಗ ಮನೆಗೆ ಬಂದಿರೋ ಸ್ಟೇಷನ್ಗೆ ಹೋಗಿರೋದು. ನಮ್ಮ ಅಕ್ಕ ಮಗ ತಗೊಂಡು ಹೋಗೋಣ ಅವನ್ನ ಸ್ಟೇಷನ್ಗೆ. ಜಾಸ್ತಿ ಅವನಿಗೆ ಹುಷಾರು ತಪ್ಪಿದ್ಯಾ? ಶುಕ್ರವಾರ ಗುರುವಾರ ಬಂದು ನನ್ನ ಹತ್ರ ಗಮನಿಗೆ ತಿರುಗಿ ಶುಕ್ರವಾರ ಜಾಸ್ತಿ ಹುಷಾರಿದ್ದ. ವಾಮಿಟ್ ಮಾಡಿಬಿಟ್ಟ. ಅಲ್ಲಿ ಆಸ್ಪತ್ರೆಗೆ ಕಳಿಸಿದ್ದೆ ಸರ್. ತಿರ್ಗಾ ನಾನೇ ಕರ್ಕೊಂಡು ಹೋದ್ವಿ ಕೆ ಆಸ್ಪತ್ರೆಯಲ್ಲಿ. ಅಲ್ಲಿ ಆಗಲ್ಲ ಅಂದ್ರು ಸರ್. ಆಮೇಲೆ ಸಂಜೆನ್ಸ್ ಅಲ್ಲಿ ಹಾಕೊಂಡೋದ್ರಿ. ನಮಗೆ ಅಲ್ಲಿ ಸಂಜೆನ್ಸ್ ಅಲ್ಲ ಸರ್. ಅಲ್ಲಿಂದ ತಿರ್ಗಾ ಕಾವೇರಿ ಆಸ್ಪತ್ರೆಯಲ್ಲಿ. ಮಗನನ್ನ ಉಳಿಸಿಕೊಳ್ಳೋಕೆ ತಾಯಿ ಇನ್ನೆಲ್ಲದ ಸರ್ಕಸ್ ಮಾಡಿದ್ದಾರೆ. 4-5 ಆಸ್ಪತ್ರೆಗೆ ತಿರುಗಾಡಿ ಲಕ್ಷ ಖರ್ಚು ಮಾಡಿದ್ದಾರೆ. ಆದರೆ ಆಸ್ಪತ್ರೆಗೆ ಹೋದ ಸಂದೀಪ್ ವಾಪಸ್ ಬಂದಿದ್ದು ಶವವಾಗಿ. ಹೀಗಾಗಿ ಪೊಲೀಸರು ಸಾಗರ್ ಹಾಗೂ ಸಂತೋಷ್ನನ್ನ ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ.